ವಾಹನಗಳನ್ನು ರಸ್ತೆಗಳ ಮೇಲೆ ಓಡಾಡಬೇಕಾದ್ರೆ, ವಾಹನಗಳಲ್ಲಿ ನೀವು ಓಡಾಡಬೇಕಾದ್ರೆ ಆದಷ್ಟು ಟ್ರಾಫಿಕ್ ರೂಲ್ಸ್ಗಳನ್ನು ಅಂದರೆ ಸಂಚಾರ ನಿಯಮಗಳನ್ನು ಪಾಲಿಸಲಿಕ್ಕೆ ನಾನು ತುಂಬ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹೆಲ್ಮೆಟ್ ಹಾಕುವಂಥದ್ದು, ಮತ್ತು ಒಂದಿನಲ್ಲಿ ಇನ್ನಷ್ಟು ಹೋಗಲಾರದೆ ಇರುವಂಥದ್ದು, ನಮ್ಮ ತ್ರಿಬಲಡಿ ಹೋಗಲಾರದೆ ಇರುವಂಥದ್ದು, ಆಮೇಲೆ ಮೈನರ್ಗಳಿಗೆ ವೆಹಿಕಲ್ಗಳನ್ನ ಕೊಟ್ಟು ಆ ಗಾಡಿಗಳನ್ನು ಚಲಾವಣೆ ಮಾಡಲಾಗುವಂಥದ್ದು, ಆಮೇಲೆ ಕುಡಿದು ಅಂದರೆ ಡ್ರಂಕ್ ಆ್ಯಂಡ್ ಡ್ರೈವ್ ಕುಡಿದು ಗಾಡಿಗಳನ್ನ ಓಡಿಸ್ತಲೇ ಇರುವಂಥದ್ದು, ಆಮೇಲೆ ಪಾರ್ಕಿಂಗ್ ಜಾಗಗಳಲ್ಲಿ ಅಂದರೆ ರಸ್ತೆಯ ಸುಗಮ ಸಂಚಾರಕ್ಕೆ ಅವಶ್ಯಕವಾಗಿ ರಸ್ತೆಗಳು ಕ್ಲಿಯರ್ ಇರಬೇಕು. ರಸ್ತೆ ಕ್ಲಿಯರ್ ಇದ್ದರೆ ಮಾತ್ರ ಸಂಚಾರ ವ್ಯವಸ್ಥೆ ಉತ್ತಮವಾಗಿರುತ್ತೆ, ಅಂದರೆ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ. ಹೆಚ್ಚಿನವರು ಈ ಹುಬ್ಬಳ್ಳಿಯಲ್ಲಿ, ಪರ್ಟಿಕ್ಯುಲರ್ಲಿ ಧಾರವಾಡದಲ್ಲೂ ಸಹ ಸೇರಿ ಈ ವಾಹನಗಳನ್ನು ರಸ್ತೆಯಲ್ಲೇ ನಿಲ್ಲಿಸಿ ಬೇರೆ ಇತರೆ ರಸ್ತೆ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ. ಅದರ ಬಗ್ಗೆ ಒಂದು ಡ್ರೈವು ಮಾಡ್ತಾ ಇದ್ದೇವೆ. ದಯಮಾಡಿ ನಿಮ್ಮೆಲ್ಲರಲ್ಲಿ, ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರಗಳ ಜನತೆಯಲ್ಲಿ ನನ್ನ ಪರ್ಸ್ನಲ್ ಆಗಿ, ನಾನು ವೈಯಕ್ತಿಕವಾಗಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದರೆ, ಆದಷ್ಟು ಸಂಚಾರಿ ನಿಯಮಗಳನ್ನು ಪಾಲಿಸಿ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ, ಅಂದರೆ ಉದಾಹರಣೆಗೆ ಉತ್ತಮವಾದ ಸಮಾಜ ಕಟ್ಟಲಿಕ್ಕೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಒಂದು ಮರ್ಡರ್ ಮಾಡಿದ್ರೆ ಅಥವಾ ಒಂದು ಹೊಡೆದಾಟ ಆಡಿದ್ರೆ ಅದಕ್ಕೊಂದು ದ್ವೇಷ ಇರುತ್ತೆ, ಅದಕ್ಕೊಂದು ಕಾರಣ ಇರುತ್ತೆ, ಅದಕ್ಕೊಂದು ಸ್ವಾರ್ಥ ಇರುತ್ತೆ, ಮತ್ತು ಅದಕ್ಕೊಂದು ಉದ್ದೇಶ ಇರುತ್ತೆ. ಆದರೆ ಆಕ್ಸಿಡೆಂಟ್ ಆಗಿ ಜನ ಪ್ರಾಣ ಕಳ್ಕೋಬೇಕಾದ್ರೆ ಯಾವುದೇ ರೀತಿಯ ಎದುರಿಗೆ ಯಾರಿದ್ದಾರೆ, ಯಾರು ಬರ್ತಾ ಇದ್ದಾರೆ ಅಂತಲೇ ಗೊತ್ತಿರೋದಿಲ್ಲ. ಆದರೆ ನಮ್ಮ ತಪ್ಪುಗಳಿಂದ ಇನ್ನೊಬ್ಬರ ಜೀವಗಳು ಹಾರಿ ಹೋಗಿ ಆ ಜೀವ ಹೋದಂತಹ ವ್ಯಕ್ತಿಗಳ ಕುಟುಂಬಸ್ಥರು ಆ ಬಾಧೆ, ಆ ನೋವನ್ನು ಪಡುವಂಥ ವ್ಯವಸ್ಥೆ ಇದೆಯಲ್ಲ, ಅದು ತುಂಬ ಹಿಂಸೆ ಅನಿಸುತ್ತೆ. ಯಾರಿಂದಲೂ ಯಾವ ಕಾರಣಕ್ಕೂ ಯಾರಿಗೂ ತೊಂದರೆ ಆಗೋದು ಬೇಡ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಒಂದು ಸಂರಕ್ಷಿತ ಮತ್ತು ಸುರಕ್ಷಿತವಾದ ಒಂದು ಸಮಾಜವನ್ನು ಉತ್ತಮವಾಗಿ ಕಟ್ಟೋಣ. ಇದು ನನ್ನ ಅಪೀಲ್. ಥ್ಯಾಂಕ್ ಯು. ಮೀಡಿಯಾ ನೆಟ್ವರ್ಕ್.